ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಮಟನ್ ಗ್ರೀನ್ ಮಸಾಲ ಯಾವ ಥರ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ರೆಸ್ಟೋರೆಂಟ್ಗಳಲ್ಲಿ ಎಲ್ಲ ಕೊಡ್ತಾರಲ್ವಾ ಮಟನ್ ಗ್ರೀನ್ ಮಸಾಲ, ಮಟನ್ ಚಾಪ್ಸ್ ಅಂತಲೂ ಹೇಳ್ತಾರೆ. ಸೊ ಅದನ್ನು ಮನೆಯಲ್ಲಿ ಟೇಸ್ಟಿಯಾಗಿ, ಹೆಲ್ತಿಯಾಗಿ, ಕ್ವಿಕ್ಕಾಗಿ ಯಾವ ಥರ ಮಾಡೋದು ಅಂತ ಅದನ್ನ ತೋರಿಸ್ಕೊಡ್ತೀನಿ. ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇದು ನ್ಯಾಚುರಲ್ ಆಗಿ ಯಾವ ಥರ ನಾನು ಏನೇನು ಅಡಿಷ್ನಲ್ ಕಲರ್ ಯೂಸ್ ಮಾಡಿದ್ರೆ ಯಾವ ಥರ ಗ್ರೀನ್ ಆಗಿ ಥಿಕ್ಕಾಗಿ ಮಾಡ್ತೀನಿ. ಸೊ ಬನ್ನಿ ತಡ ಯಾಕೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಬರೋಣ. ನಾನು 1.5 ಮುಷ್ಟಿಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕ್ವಾಂಟಿಟಿ ಬೆಳ್ಳುಳ್ಳಿ ಜಾಸ್ತಿ ಇರಲಿ. 4 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಚಕ್ಕೆ 2ರಿಂದ 3 ಪೀಸ್ ತಗೊಂಡಿದ್ದೀನಿ. 8ರಿಂದ 9 ಲವಂಗ, ಕಪ್ ಮೆಣಸು ಸ್ವಲ್ಪ ತಗೊಂಡಿದ್ದೀನಿ. ಕೊತ್ತಿಂಬರಿ, ಪುದೀನ 2 ಮಿಕ್ಸ್ 1.5 ಮುಷ್ಟಿಯಷ್ಟು ತಗೊಂಡಿದ್ದೀನಿ. ಅರ್ಧ ಈರುಳ್ಳಿ ತಗೊಂಡಿದ್ದೀನಿ. ಹಸಿಯಾಗಿರೋ ಟೊಮಾಟೊ ತಗೊಂಡಿದ್ದೀನಿ. 3 ಕಾಜು ತಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟೇ ಬೇಕಾಗಿರುತ್ತೆ. ನಾನಿಲ್ಲಿ ಫ್ರೆಶ್ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾ ಇರೋದು. ಸೊ ನೋಡಿ, ಇದು ಬಂದ್ಬಿಟ್ಟು ಶುಂಠಿ ಪೇಸ್ಟು. ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಗ್ರೈಂಡ್ ಮಾಡಿರೋಂತಹ ಕೊಬ್ಬರಿ ಇಟ್ಕೊಂಡಿದ್ದೀನಿ. ಗಸಗಸೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈ ಕಾಜು, ಈ ಗಸಗಸೆ ಮೈನ್ ಇದಕ್ಕೆ ಇಂಗ್ರೀಡಿಯೆಂಟು. ನಾನು ಆಲ್ರೆಡಿ ಅರ್ಧ ಕೆಜಿ ಮಟನ್ನ ಬಾಯ್ಲ್ ಮಾಡಿ 3 ವಿಷಲ್ ತಗೊಂಡಿದ್ದೆ. ಸೂಪರಾಗಿರುತ್ತೆ ಮಟನ್ ಗ್ರೇವಿ ಮಾತ್ರ. ಇದು ಸ್ಪೈಸಸ್ ಆಗಲಿ, ಟೇಸ್ಟ್ ತಿಂತಾ ಇದ್ರೆ ಸ್ಪೆಷಲಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಜಾಸ್ತಿ ಮುದ್ದೆ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ ಒಳ್ಳೆ ಕಾಂಬಿನೇಷನ್ ಇದು. ಸೊ ನೋಡಿ, ನಾನು ಗ್ರೈಂಡರ್ ಮಾಡ್ಕೊತಾ ಇದ್ದೀನಿ. ಫಸ್ಟಲ್ಲಿ ಗಸಗಸೆ ಹಾಕ್ಬಿಡಿ, ಯಾಕಂದರೆ ಗಸಗಸೆ ಗ್ರೈಂಡ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ಫಸ್ಟ್ ಗಸಗಸೆ ಹಾಕಿ ರಿಮೈನಿಂಗ್ ಏನೆಲ್ಲ ನಾನು ತೊಗೊಂಡಿದ್ದೆ ಅದೆಲ್ಲ ಹಾಕಿ ಅಟ್ ಎ ಟೈಮ್ ಒಂದೇ ಸಲ ಗ್ರೈಂಡ್ ಮಾಡ್ಕೊಳ್ಳಿ, ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಾನು ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಆಲ್ರೆಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಲ್ವಾ. ಸೊ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ. 1-2 ಟೇಬಲ್ ಸ್ಪೂನ್ ಶುಂಠಿ ಹಾಕ್ತಾಯಿದ್ದೀನಿ. 3.5 ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಲಿ, ಶುಂಠಿ ಕಮ್ಮಿನೇ ಇರಲಿ. ಸೊ ಫೈನಾಗಿ ಪೇಸ್ಟ್ ಮಾಡ್ಕೊಬರೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನ್ಯಾಚುರಲ್ ಕಲರ್, ನಾನು ಏನು ಅಡಿಷ್ನಲಿ ಕಲರೇ ಯೂಸ್ ಮಾಡೋದಿಲ್ಲ. ಜಸ್ಟ್ ಇದು ಕೊತ್ತಿಂಬರಿ ಪುದೀನ ಕಲರೇ ಸಾಕು. ಇದಕ್ಕೆ ಹಸಿ ಟೊಮೊಟೊ ಹಾಕಿ, ಸ್ವಲ್ಪ ಮೆತ್ತಗಿರೋ ಟೊಮೊಟೊ, ರೆಡ್ ಟೊಮೊಟೊ ಹಾಕೋಕೆ ಹೋಗ್ಬಿಡಿ. ಹಸಿ ಇರಲಿ, ಯಾಕಂದರೆ ಮೆತ್ತಗಿರೋ ಟೊಮೊಟೊ ಹಾಕ್ಬಿಟ್ರೆ ಕಲರ್ ಚೇಂಜ್ ಆಗುತ್ತೆ. ಸೊ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆದ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಲಿ, ಹಸಿಯಲ್ಲಿ ಹಾಕೋಕೆ ಹೋಗಬೇಡಿ. ಈರುಳ್ಳಿ ಕ್ವಾಂಟಿಟಿ ಕಮ್ಮಿ ಇದ್ರೂ ನಡೆಯುತ್ತೆ, ಯಾಕಂದರೆ ನಾವು ಆಲ್ರೆಡಿ ಮಿಕ್ಸಿಗೆ ಬೇರೆ ಹಾಕ್ಕೊಂಡಿದ್ದೀವಲ್ಲ. ಸೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕಷ್ಟೇ ಈರುಳ್ಳಿ ಯೂಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಟ್ರೈ ಮಾಡಿ ನೋಡಿ, ನೀವೇ ರಿಸಲ್ಟ್ ಹೇಳ್ತೀರಾ. ಸ್ಪೆಷಲಿ ಮುದ್ದೆಗೆ, ಚಪಾತಿಗೆ, ಪರೋಟಾಗಳಿಗೆ ಒಳ್ಳೆ ಕಾಂಬಿನೇಷನ್ನು. ಯಾಕಂದರೆ ಗ್ರೀನ್ ಆಗಿ ಮೆಣಸಿನ್ಕಾಯಿ, ಕಪ್ ಮೆಣಸು ಎಲ್ಲ ಹಾಕಿರ್ತೀವಲ್ಲ, ಟೇಸ್ಟ್ ಅಲ್ಟಿಮೇಟ್ ಆಗಿ ಬಂದಿರುತ್ತೆ. ಇದಕ್ಕೆ ಮೈನ್ ಇಂಗ್ರೀಡಿಯೆಂಟು ಕಾಜು, ಗಸಗಸೆ. ಇದು ಒಳ್ಳೆ ಡಬಲ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸೊ ನೋಡಿ ಎಷ್ಟು ಗೋಲ್ಡನ್ ಫ್ರೈ ಆಗಿದೆ. ಈ ಥರ ಗೋಲ್ಡನ್ ಫ್ರೈ ಹಾಕಿದ್ದಾದ್ಮೇಲೆ ಡೈರೆಕ್ಟಾಗಿ ಮಸಾಲೆ ಹಾಕ್ಬಿಡಿ. ಮಸಾಲೆ ಹಾಕ್ತಾ ಇದ್ರೆ ತುಂಬ ಚೆನ್ನಾಗಿ ಅರೋಮಾ ಬರ್ತಾ ಇರುತ್ತೆ. ಘಮ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ತಾ ಇದ್ರೆ. ಯಾಕಂದರೆ ಕಾಜು, ಗಸಗಸೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಈ ಗ್ರೇವಿಗೆ. ಥಿಕ್ನೆಸ್ಸು ಚೆನ್ನಾಗಿ ಕೊಡುತ್ತೆ ಕಾಜು ಹಾಕೋದ್ರಿಂದ. ಸೊ ಅದಕ್ಕೆ ಕಾಜು, ಗಸಗಸೆ 2 ಕಾಂಬಿನೇಷನ್ ಆಗಿ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು 3 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಆಗಿ ಲೋ ಫ್ಲೇಮಲ್ಲೇ ಇಟ್ಟಿರಿ. ಈ ಟೈಮಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾವೇನು ರುಬ್ಕೊಂಡಿದ್ದೀವಿ, ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವ ಕೊಬ್ಬರಿ, ಆ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದು 15 ದಿವಸಕ್ಕೆ ಆಗುವಷ್ಟು ಕೊಬ್ಬರಿ ಒಂದೇ ಸಲ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನೇ ಪ್ರತಿ ಒಂದ್ಸರಿನೂ ಯೂಸ್ ಮಾಡ್ತಾ ಇರ್ತೀನಿ. ಸೊ ನೋಡಿ, ಅರ್ಧ ಟೇಬಲ್ ಸ್ಪೂನ್ ಹಾಕಿ, ಜಾಸ್ತಿ ಕ್ವಾಂಟಿಟಿ ಹಾಕೋಕೆ ಹೋಗ್ಬೇಡಿ, ಇಲ್ಲಾಂದರೆ ಅರೋಮಾ ಚೇಂಜ್ ಆಗಿಬಿಡುತ್ತೆ. ಜಸ್ಟ್ ಇದು ಕೊಬ್ಬರಿ ಹಾಕೋ ರೀಸನ್ ಏನಂದರೆ ಸ್ವಲ್ಪ ಫ್ಲೇವರ್ ಎಕ್ಸ್ಟ್ರಾ ಬರಲಿ ಅಂತ ಅಷ್ಟೇ. ಇನ್ನೇನು ನಮಗೆ ತಿಕ್ನೆಸ್ ಆಗಬೇಕಾಗಿರುತ್ತೆ. ಏನೇನು ನಮಗೆ ಸಾರು ಥರ ಮಾಡ್ತಿಲ್ಲ, ನಾವು ಗ್ರೇವಿ ತಿಕ್ಕಾಗಿ ಮಾಡ್ತಿರೋದು. ಸೊ ಜಾಸ್ತಿ ಕ್ವಾಂಟಿಟಿ ಹಾಕೋಕ್ಕೆ ಹೋಗ್ಬೇಡಿ. ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೇ ನೋಡ್ಬೋದು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಡೈರೆಕ್ಟಾಗಿ ನಾನು ಮಟನ್ ಹಾಕೋಕ್ಕೆ ಹೋಗ್ತಾ ಇಲ್ಲ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲಿವರೆಗೂ ಮಿಕ್ಸ್ ಆಗಬೇಕಂದ್ರೆ ಅರೋಮಾ ತುಂಬ ಚೆನ್ನಾಗಿ ಫ್ಲೇವರ್ ಚೇಂಜ್ ಆಗುತ್ತೆ. ಈ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಗ್ರೀನ್ ಮಸಾಲ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಟೈಮಲ್ಲಿ ನೋಡಿ, ನಾನು ಏನು ಬಾಯ್ಲ್ ಮಾಡ್ಕೊಂಡಿದ್ನೋ ಅದನ್ನು ಮಟನ್ನ ಯೂಸ್ ಮಾಡ್ತೀನಿ. ನನಗೆ ಸ್ಪೆಷಲಿ ಈ ಬಾಯ್ಲ್ ಮಾಡಿರೋ ಮಟನ್ ತುಂಬ ಇಷ್ಟ ಆಗುತ್ತೆ. ಈ ಒಂದು ಮಟನ್ಗೆ ನಾನು ಅರಿಶಿನ ಹಾಕಿದ್ದೀನಿ, ಉಪ್ಪು ಹಾಕಿದ್ದೆ, ಸ್ವಲ್ಪ ಈರುಳ್ಳಿ ಹಾಕಿ 3 ವಿಷಲ್ ಕೊಟ್ಟಿದ್ದೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಉಪ್ಪು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಮಟನ್ಗೂ ನಾನು ಬಾಯ್ಲ್ ಹಾಕೋದಕ್ಕೂ ಉಪ್ಪು ಹಾಕಿದ್ದೆ. ಸ್ವಲ್ಪ ಉಪ್ಪು ಕ್ವಾಂಟಿಟಿ ಕಮ್ಮಿನೇ ಮಾಡ್ಕೊಳ್ಳಿ. ನನಗೆ ಈ ಅರಿಶಿನ, ಉಪ್ಪು ಹಾಕ್ಬಿಟ್ಟು ಬಾಯ್ಲ್ ಮಾಡಿರ್ತಾರಲ್ಲ, ಆ ಒಂದು ಮಟನ್ ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್. ಯಾಕೋ ಗೊತ್ತಿಲ್ಲ, ಯಾರೆಲ್ಲ ಆ ಥರ ಬಾಯ್ಲ್ ಆಗಿರೋ ಮಟನ್ ಇಷ್ಟಪಡ್ತೀರಾ ಹೇಳಿ. ಅರಿಶಿನ, ಉಪ್ಪು, ಈರುಳ್ಳಿ ಹಾಕ್ಬಿಟ್ಟು ಬಾಯ್ಲ್ ಮಾಡಿರ್ತೀವಲ್ಲ, ಆ ಒಂದು ಮಟನ್ ನನಗೆ ತುಂಬಾ ಇಷ್ಟ. ಟೇಸ್ಟ್ ತುಂಬ ಇಷ್ಟ. ಹಂಗಂಗೆ ತಿಂದ್ಬಿಡ್ತೀನಿ. ಯಾರೆಲ್ಲ ನನ್ನ ಥರ ಇಷ್ಟಪಡೋರು ಇದ್ದೀರಾ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಯಾರಿಗೆಲ್ಲ ಆ ಥರ ಮಟನ್ ಇಷ್ಟ ಅಂತ. ನನಗೆ ಜಾಸ್ತಿ ಸಾಂಬಾರುಗಳು, ಬಿರಿಯಾನಿಗಳಲ್ಲಿ ಈ ಥರ ಗ್ರೇವಿಗಳಿಗಿಂತ ನನಗೆ ಪ್ಲೈನ್ ನಾವೇನು ಸಿಟಿಗೆ ಇಟ್ಟಿರ್ತೀವಿ ನಾರ್ಮಲ್ ಆಗಿ, ಆ ಒಂದು ಮಟನ್ ತಿನ್ನೋದಕ್ಕೆ ತುಂಬಾ ಇಷ್ಟ. ಅದ್ರ ಜ್ಯೂಸು ನಾರ್ಮಲಾಗಿ ಕುಡಿತಾನೆ ಇರ್ತೀನಿ ನಾನು. ಸೊ ನೋಡಿ, ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣ ಇದು ಮಾಡಿ ಹಾಕಿದ್ದೆ. ನಿಂಬೆ ಹಾಕೋದ್ರಿಂದ ಹುಳಿ ಖಾರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಿಂಬೆಹಣ್ಣು ಜಾಸ್ತಿ ಹಾಕೋಕೆ ಹೋಗ್ಬೇಡಿ.
ಒಂದು ಅರ್ಧ ನಿಂಬೆಹಣ್ಣಲ್ಲಿ ಕಾಲು ನಿಂಬೆಹಣ್ಣು ಹಾಕಿ, ಜಾಸ್ತಿ ಹಾಕ್ತಾಯಿಲ್ಲ ನಾನು, ನೀವೇ ನೋಡ್ಬೋದಾಗಿತ್ತು. ನಾನು ಜಸ್ಟ್ ಒಂದು ಕಾಲು ನಿಂಬೆಹಣ್ಣು ರಸನ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹುಳಿ ಹುಳಿಯಾಗಿ ಖಾರವಾಗಿರುತ್ತೆ. ಜಾಸ್ತಿ ಹುಳಿ ಆಗಿದ್ರೂ ತಿನ್ನೋಕೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನೋಡ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ, ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಯಾವ ಥರ ಫ್ರೈ ಮಾಡಬೇಕಂದ್ರೆ, ಮಟನ್ನು ಎಲ್ಲ ಮಸಾಲೆ ಹಿಡಿಬೇಕು, ಮಟನ್ಗೆ ಮಸಾಲೆ ಎಲ್ಲ ಕಾಣಿಸ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಗ್ಲಾಸು ನೀರು ಹಾಕಿ. ಯಾಕಂದರೆ ಇನ್ನೂ 3 ವಿಷಲ್ ಬೇಕಾಗುತ್ತೆ. ಜಸ್ಟ್ 3 ವಿಷಲ್ ಅಷ್ಟೇ ಕೊಟ್ಕೊಂಡಿದ್ದೆ ನಾನು. ರಿಮೈನಿಂಗ್ 3 ವಿಷಲ್ ಏನಿದೆ ಈ ಒಂದು ಮಸಾಲೆ ಜೊತೆ ಸೀಟಿ ಬರಲಿ ಅಂತೇಳ್ಬಿಟ್ಟು ಬಿಡ್ತೀನಿ. ಸೊ ಅದಕ್ಕೋಸ್ಕರ ಅರ್ಧ ಗ್ಲಾಸ್ ನೀರು ಬೇಕೇ ಬೇಕು. ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಅದರ್ವೈಸ್ ಏನಾಗುತ್ತೆ, ಜಾಸ್ತಿ ನೀರು ಹಾಕಿದ್ರೂ ಚೆನ್ನಾಗಿ ಕಾಣಿಸೋದಿಲ್ಲ. ಒಂದು ಅರ್ಧ ಗ್ಲಾಸ್ ಸಾಕು. 3 ವಿಷಲ್ ತೊಗೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರಲಿ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು. ಡೈರೆಕ್ಟಾಗಿ ಸ್ವಲ್ಪ ಜನ ನೀರು ಹಾಕಿದ ತಕ್ಷಣ ಸೀಟಿಗೆ ಇಟ್ಬಿಡ್ತಾರೆ. ಸೊ ಆ ಥರ ಎಲ್ಲ ಮಾಡಬೇಡಿ. ಸೊ ನೋಡಿ, ಈ ಟೈಮಲ್ಲಿ ಏನು ಮಾಡಬೇಕು, ಚೆನ್ನಾಗಿ 3 ವಿಷಲ್ ಬರಬೇಕು. ಸೊ ನೋಡಿ, 3 ವಿಷಲ್ ಬಂದಿದ್ದಾಗಿದೆ. ಸೊ ನೀವೇ ನೋಡ್ಬೋದು, ಘಮ ಮಾತ್ರ ಸೂಪರಾಗಿ ಮನೆಯೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು. ಘಮ ಅಷ್ಟು ಚೆನ್ನಾಗಿತ್ತು. ಯಾಕಂದರೆ ಗಸಗಸೆ ಕಾಜು ಒಳ್ಳೆ ಕಾಂಬಿನೇಷನ್ ಈ ಗ್ರೇವಿಗೆ. ನೀವೇ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಸೊ ಅದಕ್ಕೆ ನೀರು ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ 3 ವಿಷಲ್ ಆಗಿದೆ, ರಿಮೈನಿಂಗ್ 3 ವಿಷಲ್ ಬಂದರೆ ಮಟನ್ ಆಲ್ಮೋಸ್ಟು ಬಾಯ್ಲ್ ಆಗಿಬಿಡುತ್ತೆ. ಸೊ ನೋಡ್ಬೋದು ನೀವೇ, ಸೂಪರಾಗಿ ಮಟನ್ಗೆ ಮಸಾಲೆ ಎಲ್ಲ ಹಿಡಿದು ತಿಕ್ಕಾಗಿ ಗ್ರೇವಿ ಎಷ್ಟು ಚೆನ್ನಾಗಿದೆ ಅಂತ. ಇದೇ ಸೇಮ್ ಆ್ಯಸ್ ಇಟ್ ಈಸ್ ನಮಗೆ ರೆಸ್ಟೋರೆಂಟಲ್ಲಿ ಕೊಡೋದು. ಬಟ್ ಒನ್ ಬಾಲ್ ಬಂದುಬಿಟ್ಟು 260, 280 ಡಿಪೆಂಡ್ಸ್ ಆನ್ ರೆಸ್ಟೋರೆಂಟ್ಸ್. ಯಾವ ಥರ ಹೈಫೈ ರೆಸ್ಟೋರೆಂಟ್ಗೆ ಹೋಗ್ತೀವೋ ಅಷ್ಟೊಂದು ಕಾಸ್ಟ್ಲಿ ಆಗುತ್ತೆ. ಸೊ ಯಾಕೆ ಮನೆಯಲ್ಲೇ ಈ ಥರ ಮಾಡ್ಕೋಬಾರ್ದು. ಸೊ ನೋಡಿ, ನಾನು ಫೈನಲ್ ಆಗಿ ಸರ್ವಿಂಗ್ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ಬೋದು, ಇದು ಮುದ್ದೆಗಾಗಲಿ, ಚಪಾತಿಗೆ, ಪರೋಟಾಗೆ, ಅನ್ನಕ್ಕೂ ಸೈಡ್ ಡಿಶ್ ಆಗಿ ತಿನ್ಬೋದು. ಸೂಪರ್ ಆಗಿರುತ್ತೆ, ತಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನನ್ನ ಮನೇಲಿ ಮಾತ್ರ ಸೂಪರಾಗಿ ಬಂದಿತ್ತು. ಮನೆ ಫ್ಯಾಮ್ಲಿಯವರೆಲ್ಲ ಇಷ್ಟಪಟ್ಟು ತಿಂದರು. ನಮ್ಮ ಮನೇಲಿ ನಾನಿದು ಮುದ್ದೆಗೆ, ಚಪಾತಿಗೆ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.